ಶಿವು, ಇಲ್ಲಿ ರೇಷ್ಮೆ ಗೂಡು ಮತ್ತೆ ಜೋಳ ಗೀಳ ಹಾಕೊಂಡಿದ್ರು. ನಾ ಇಲ್ಲಿಗೆ ಬಂದಿದ್ದೆ. ನಾನ್ ಮಾತಾಡೋಕ್ಕಿಂತ ಇವ್ರಗಳ ಹತ್ರ ಮಾತಾಡ್ಸಿದ್ರೇನೆ ನಿಮಗೆ ರಿಯಾಲಿಟಿ ಅರ್ಥ ಆಗುತ್ತೆ. ಬನ್ನಿ ಮೇಡಮ್, ಏನ್ ಹೇಳ್ತಾರೆ? ಭೂಮಿ ಕೊಡಿ, ದುಡ್ಡು ತಗೊಳ್ಳಿ ಅಂತಾರೆ. ನಾವ್ ಯಾವ್ದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಮ್ಯಾಮ್. ಎಷ್ಟ್ ಎಕರೆ ಇದೆ ಜಮೀನ್ ನಿಮ್ದು? 4 ಎಕರೆ ಐತೆ. ಓಕೆ, ಮಕ್ಳು ಎಷ್ಟ್ ಜನ? 2 ಮಕ್ಳು. ಯಾಕೆ ಭೂಮಿ ಕೊಡಲ್ಲ ಅಂತೀರಾ? ನಮ್ಮ ಮಕ್ಳು ಮುಂದಿನ ಭವಿಷ್ಯಕ್ಕೆ ಭೂಮಿ ಬೇಕು. ನಮ್ಮ ಮಕ್ಳು ಇಂಜಿನಿಯರ್ ಮಾಡ್ತಾರೆ. ಇಂಜಿನಿಯರ್ ಮಾಡಿದ ತಕ್ಷಣ ಕೆಲಸ ಸಿಗ್ತದೆ ಅಂತ ಏನ್ ಗ್ಯಾರಂಟಿ ಮೇಡಮ್? ನನ್ನ ಮಗಳೂ B.Com ಮಾಡ್ತಾರೆ, ಕೆಲಸ ಸಿಗ್ತದೆ ಅಂತ ನನ್ನ ಮಗನ್ಗೆ ಯಾವ ಗ್ಯಾರಂಟಿ? ಒಳಗೋಗೋಣ, ಹಿಂಗೆ ಮಾತಾಡ್ಕೊಂಡು. ಇಲ್ಲೂ ರೇಷ್ಮೆನೇನ ಇರೋದು? ಬನ್ನಿ ಬನ್ನಿ. ಶಿವು, ಎಲ್ ನೋಡಿದ್ರು ಹೈನುಗಾರಿಕೆ, ತೋಟ, ಗದ್ದೆ, ಫಸಲು. ಅಂದ್ರೆ ನಾನು ಸುಮ್ನೆ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದೀವಿ ಅಂತಲ್ಲ. ನೀವು ನೋಡ್ಬೋದು, ಇಲ್ಲಿ ರೇಷ್ಮೆಗೂಡು, ರೇಷ್ಮೆ ಸಾಕೊಂಡಿದ್ದಾರೆ. ರೇಷ್ಮೆ ಎಷ್ಟಕ್ಕೆ ಹಾಕೊಂಡಿದ್ದೀರಿ? ರೇಷ್ಮೆ 3 ಎಕರೆ ಐತೆ ಮೇಡಮ್. 3 ಎಕರೆ ನೀವು ರೇಷ್ಮೆ? ಸರಿ. 1 ಎಕರೆಯಲ್ಲಿ ಸೀಮೆ ಹುಲ್ಲು ಹಾಕೊಂಡಿದೀವಿ. ಅದ್ರ ಮಧ್ಯೇನು ತೆಂಗಿನ ಸೊಸೆ ಐತೆ. ಹಿಂಗ್ ತಿರುಗಿ. ತೆಂಗಿನ ಸೊಸೆನೂ ಐತೆ, ಮತ್ತೆ ಸೀಮೆ ಹುಲ್ಲು ಹಾಕೊಂಡಿದೀವಿ. ಹಸ್ಗಳು ಸಾಕ್ತಿವಿ, ರೇಷ್ಮೆನೂ ಸಾಕ್ತಾ ಇದೀವಿ ಮೇಡಮ್. ಈಗ ಕೈ ತುಂಬಾ ಕಾಸು ಕೊಡ್ತೀವಿ, ನೆಮ್ಮದಿಯಾಗಿರಿ, ನೆರಳಲ್ಲಿರಿ. ನಾವ್ ಕೈ ಬರ್ರಿ ಬರ್ರಿ. ಬೇಕಾಗಿಲ್ಲ ನಮ್ಗೆ ಅದು. ಅದೇ ನಮ್ಗೆ ಬೇಕಾಗಿಲ್ಲ. ನಮ್ಗೆ ವ್ಯವಸಾಯ ಮಾಡ್ಕೊಂಡು ಹಿಂಗೆ ಇರ್ತೀವಿ ನಾವು. ಭೂಮಿ ಮಟ್ಟ ಕೊಡಲ್ಲ ನಾವು. ಯಾಕಂದ್ರೆ ಭೂಮಿ ಕೊಡಲ್ಲ ನಾವು. ಎಷ್ಟು ಎಕರೆ ಅಲ್ಲ, ಎಷ್ಟು ಲೀಟ್ರ್ ಹಾಲು ಕರಿತೀರಿ ದಿನ? ಎಷ್ಟೇ? ದಿನಕ್ಕೆ 30 ಲೀಟರ್. ದಿನಕ್ಕೆ 30 ಲೀಟರ್ ಹಾಲು ಹಾಕ್ತಿವಿ. ಹಿಂದಿನವರು ಶುರು ಮಾಡಿದ್ರಪ್ಪ, ಇವ್ರು ಮುಂದುವರಿಸ್ತಾ ಇದ್ದಾರೆ. ಹಿಂದಿನವರು ಶುರು ಮಾಡ್ದಾಗ ಮೇಡಮ್ ಇಷ್ಟೊಂದು ಅಭಿವೃದ್ಧಿ ಇರ್ಲಿಲ್ಲ, ನೀರಾವರಿ ಇರ್ಲಿಲ್ಲ. ಅವಾಗ ಯಾವ್ದೇ ರೀತಿ ಇಷ್ಟು ಗಿಡ ಮರಗಳು ಏನು ಸಮೃದ್ಧಿ ಇರ್ಲಿಲ್ಲ. ಇವಾಗ ನಾವು ಜೀವನ ಕಟ್ಕೊಂಡಿದೀವಿ. ನಾವ್ ಯಾವ ರೀತಿ ಬೇಕು ನಮ್ಮ ಜೀವನನ, ನಮ್ಮ ಜೀವನೋಪಯೋಗಕ್ಕೆ ಏನ್ ಬೇಕು ಎಲ್ಲ ಮಾಡ್ಕೊಂಡಿದೀವಿ ಮೇಡಮ್. ಈ ಕಾಲೇಜ್ಗಳು ಹತ್ರ ಐತೆ, ಸ್ಕೂಲ್ಗಳೆಲ್ಲ ಐತೆ, ನಮ್ಗೇನ್ ತೊಂದರೆ ಇಲ್ಲ ಮೇಡಮ್. ಆ ರೀತಿ ಏನ್ ತೊಂದರೆ ಇಲ್ಲ. ನಾವು ಜೀವನ ಕಟ್ಕೊಂಡಿದೀವಿ, ಚೆನ್ನಾಗಿ ಹಣಕಾಸನ್ನು ಇದ್ರಲ್ಲೂ ಸಮೃದ್ಧಿ ಆಗಿದೀವಿ. ನಿಮ್ ಮಕ್ಕಳು ಓದ್ತಾರೆ, ಓದ್ಮೇಲೆ ಆಫೀಸ್ಗಳು ಬೇಕು ಕೆಲಸ ಹುಡ್ಕೊಂಡು ಹೋಗಕ್ಕೆ. ಅದನ್ನ ನಿಮ್ ಮನೆ ಬಾಗ್ಲಿಗೆ ತರ್ತೀವಲ್ಲ ನಾವು. ಜಮೀನ್ ಕೊಡ್ರಿ, ನಿಮ್ ಮಕ್ಳಿಗೆ ಭವಿಷ್ಯ ಕೊಡ್ತೀವಿ ಅಂತಾರೆ. ಇರೋರ್ಗೆ ಕೆಲಸ ಇಲ್ಲ ಮೇಡಮ್. ಇವ್ರು ನಮ್ಮ ಮಕ್ಳು ಕೆಲಸ ಕೊಡ್ತಾರೆ ಅಂತ ಏನ್ ಗ್ಯಾರಂಟಿ ಮೇಡಮ್? ಇವರು ನಮ್ ಕೆಲಸ ಕೊಡ್ತಾರೆ ಅಂತ ಏನ್ ಗ್ಯಾರಂಟಿ? ಕೆಲಸ ಇಲ್ಲದೆ ಇದ್ರು ನಾವು ವ್ಯವಸಾಯ, ನಮ್ಮ ಮಕ್ಳು ಈಗೂನು ಕಾಲೇಜ್ಗೆ ಹೋಗೋ ಅಷ್ಟರಲ್ಲಿ ಸೊಪ್ಪು ಎತ್ಕೊಂಬಂದ್ ಕೊಡ್ತಾನೆ, ಹುಲ್ಲು ಎತ್ಕೊಂಬಂದ್ ಹಾಕ್ತಾನೆ. ಕಾಯಿ ಸುಲ್ದಿದ್ವಿ ಬೆಳಗ್ಗೆ, 4 ಗಂಟೆಗೆ ಹೋಗಿ ಕಾಯಿ ಹಾಕ್ಬಿಟ್ಟು ಮಾರ್ಕೆಟ್ ಇಂದ ಬಂದಿದ್ದಾನೆ. ಬೇರೇನು ಆದಾಯ ಇಲ್ಲ, ನಿಮ್ದು ಜಮೀನಿಂದನೇ ಆದಾಯ? ನಮ್ ಜಮೀನಿಂದಾನೇ ಆದಾಯ ಮೇಡಮ್. ಬೇರೆ ಯಾರು ವ್ಯವಸಾಯದಲ್ಲೇ ಬಿಟ್ರೆ ಇನ್ ಯಾವ್ದೋ ಆದಾಯ ಇಲ್ಲ. ನಮ್ಮ ಮನೆಯವರು ಏನು ಎಜುಕೇಶನ್ ಮಾಡಿಲ್ಲ. ನಾವ್ ಯಾವ್ದೇ ರೀತಿ ಬೇರೆ ವ್ಯವಹಾರ ಏನಿಲ್ಲ. ನಿದ್ರೆ ಬರುತ್ತಾ ಇವೆಲ್ಲ ಕೇಳಿ ರಾತ್ರಿ ಹೊತ್ತು? ಏನ್ ಮಾಡೋದ್ ಮೇಡಮ್? ನಾವ್ ಈ ಹೋರಾಟಕ್ಕೆ ಹೋಗ್ಬೇಕು, ಮತ್ತೆ ಎಲ್ಲಾ ಕೆಲಸ ಮಾಡ್ಕೊಂಡು ನಮ್ಮ ಮಕ್ಳನ್ನ ಕಾಲೇಜ್ ಕಳ್ಸಿ ಅವ್ರಗಳ್ಗೂನು ಎಲ್ಲ ರೆಡಿ ಮಾಡ್ಬಿಟ್ಟು ಹೋರಾಟಕ್ಕೆ ಹೋಗ್ಬೇಕು. ಬಂದ್ ನಾವ್ ಮತ್ತೆ ಈ ಕೆಲಸ ಮಾಡ್ಬೇಕು. ಯಾವಾಗ್ಲಾದ್ರೂ ರಸ್ತೆಗಿಳಿದು ನಮಗ್ ನ್ಯಾಯ ಬೇಕು ಅಂತ ಕೇಳಿದ ಇತಿಹಾಸ ಇದೆಯಾ? ಎಕ್ಸಾಂಪಲ್ ಇದೆಯಾ? ಏನಿಲ್ಲ. ನಾವು ಅದೇ ರೀತಿ ಎಲ್ಲಾ ರಸ್ತೆಗಿಳ್ದು 32 ಅವರ್ ರಸ್ತೆ ತಡೆ ಮಾಡಿ ಎಲ್ಲಾ ರೀತಿ ಹೋರಾಟ ಮಾಡಿದ್ವಿ. ಮುಂಚೆ ಇದಾಗಕ್ಕಿಂತ ಮುಂಚೆ ನಿಮ್ಗಳಿಗೆ ಯಾರಿಗಾದ್ರೂ ಹೆಣ್ಮಕ್ಳಿಗೆ ರೋಡಿಗಿಳ್ದು ಪ್ರೊಟೆಸ್ಟ್ ಮಾಡಿದ್ ರೂಢಿ ಇತ್ತಾ? ನಮ್ಗೇನ್ ಇರ್ಲಿಲ್ಲ ಮೇಡಮ್ ಆತರ ಎಲ್ಲ. ಈಗ ಇಲ್ಲಿ ಬಂದಾದ್ಮೇಲೆ, ಈ ಸರ್ಕಾರ ಬಂದಾದ್ಮೇಲೆ ನಮ್ಗೆ ಹಿಂಸೆ, ಸಿಕ್ಕಾಪಟ್ಟೆ ಹಿಂಸೆ ಆಗೈತೆ ಮೇಡಮ್. ಹೆಣ್ಮಕ್ಳಿಗೆಲ್ಲ ನಾವು ಅನುಕೂಲ ಮಾಡ್ಕೊಟ್ಟಿದೀವಲ್ಲ, ಇನ್ನೇನಕ್ಕೆ ಅವ್ರ ತಲೆನೋವು ಮಾಡ್ಕೋಬೇಕು? 2,000 ರೂಪಾಯಿ ಕೊಡ್ತೀವಿ, ಫ್ರೀ ಬಸ್ ಕೊಟ್ಟಿದೀವಿ, ರೇಷನ್ ಅಕ್ಕಿ ಕೊಡ್ತಾ ಇದೀವಿ. ನಮ್ಗೆ ಅವ್ರು 2,000 ರೂಪಾಯಿ ಕೊಡೋದಿವಿ, 2 ಪಂಚಾಯತಿಯಿಂದಾನೇ ವಾಪಸ್ ಆಗ್ತೀವಿ. ನಮ್ ಭೂಮಿ ನಮ್ಗೆ ಬಿಟ್ಕೊಟ್ಬಿಡ್ಲಿ ಮೇಡಮ್. ನಮ್ಗೆ ಸರ್ಕಾರದಿಂದ ಮಾಡೋ ಬಸ್ಸಿನ ಸೌಲಭ್ಯ ಆಗ್ಲಿ ಏನು ಬೇಡ ಮೇಡಮ್. ನಾವುಗಳು ಅವ್ರ ಬಸ್ ನಂಬ್ಕೊಂಡೆ ನಾವು ಓಡಾಡ್ತಿರ್ಲಿಲ್ವಲ್ಲ, ಮತ್ತೆ ನಾವುಗಳು ಸ್ವಂತ ವೆಹಿಕಲ್ಗಳು ಇಟ್ಕೊಂಡೆ ಓಡಾಡ್ತಾ ಇದೀವಿ ತಾನೆ. ಅವ್ರ ಬಸ್ ಇವಾಗ ಫ್ರೀ ಮಾಡ್ತವ್ರೆ ಅಂತ ನಾವು ಓಡಾಡ್ತಾ ಇಲ್ಲ, ಅವಾಗಿಂದಾನು ಓಡಾಡ್ತಾ ಇದೀವಿ ತಾನೆ ಹೋಗೋರು. ಇವಾಗೇನು ಅವ್ರ ಬಸ್ ಸೌಕರ್ಯ ಕೊಟ್ಟವ್ರೆ ಅನ್ಬಿಟ್ಟು, ಇಲ್ಲ 2,000 ರೂಪಾಯಿ ಕೊಟ್ಟವ್ರೆ, ನಮ್ ಖರ್ಚಿಲ್ಲ ಅಂತ ಕೇಳಿದ್ವಾ ನಾವು? 2,000 ರೂಪಾಯಿ ಏನ್ ಹಿಂದೆ ಎಲ್ಲ ಏನಿದೆ? ಏನ್ ಹಾಕಿದ್ರಿ ಅಲ್ಲಿ? ತೆಂಗಿನ ಸಸಿ ಐತೆ ಮೇಡಮ್. ಶಿವು, ನಾನು ಬರೀ ರೇಷ್ಮೆ ಗೂಡೊಳಗೆ ಮತ್ತೊಂದ್ ಕಡೆ ನಿಂತ್ರೆ ಸರಿ ಅನ್ಸಲ್ಲ ನಿಮಗ್. ಲೈವಿಗೆ ಗಮನಿಸಬಹುದು ನೀವಿಲ್ಲಿ. ಎಲ್ಲೇ ನೋಡಿ ಬರೀ ತೆಂಗು ಅಲ್ಲ, ತೆಂಗು, ಮಾವು, ಸಪೋಟೋ, ಜೋಳ ಹಾಕೊಂಡಿದ್ದಾರೆ ದನಗಳಿಗೆ. ಒಂದೊಂದು ಮನೇಲಿ ಕಡಿಮೆ ಅಂದ್ರು 6ರಿಂದ 8 ಹಸು ಕಟ್ಕೊಂಡಿದ್ದಾರೆ, ಸೀಮೆ ಹಸು. ಕೋಳಿ ಗಿಳಿ ಸಾಕೊಂಡಿದ್ದಾರೆ, ತರಕಾರಿ ಹಾಕೊಂಡಿದ್ದಾರೆ. ಆಮೇಲೆ ನಮಗ್ ಇದನ್ ಬಿಟ್ರೆ ಬೇರೆ ಕಸ್ಬೆ ಗೊತ್ತಿಲ್ಲ ಅಂತ ಇರೋದವ್ರು. ಇದ್ ಹೆಂಗಾಗುತ್ತೆ ಅಂದ್ರೆ, ಮಕ್ಳನ್ ಮಾರಿ ಅಂತಾರಲ್ಲ, ಆ ನೋವು ನಮಗ್ ಆಗ್ತಾ ಇದೆ ಅಂತ ಕೇಳ್ತಾ ಇದಾರೆ ಅವರು. ಹಿಂದಿನ ಸರ್ಕಾರನು ಹಿಂಗ್ ಮಾಡಕ್ ಹೋದಾಗ ಸರ್ಗೋಡ್ಕೊಂಡ್ ಕೇಳಿದ್ವಿ, ಕಾಲಿಗೆ ಬಿದ್ಬಿಡ್ತೀವಿ, ನಮ್ ಜಮೀನ್ ಉಳಿಸ್ಕೊಡಿ ಅಂತ ಕೇಳಿದ್ವಿ. ಈಗ್ಲೂ ನಾವು ಹಂಗೆ ಕೇಳ್ತೀವಿ, ನಮ್ ಜಮೀನ್ ಉಳಿಸ್ಕೊಟ್ರೆ ಸಾಕು. ನಮಗೆ ಯಾವ ಪುಕ್ಷಟೆ 2,000 ರೂಪಾಯಿನೂ ಬೇಡ, ಮತ್ತೊಂದು ಬೇಡ. ನಮ್ ಭೂಮಿನ ನಮಗ್ ನೆಮ್ಮದಿಯಾಗಿರಕ್ ಬಿಡಿ. ರಾತ್ರಿ ಆದ್ರೆ ಸಾಕು, ಕಣ್ಮುಚ್ಚಕ್ಕಾಗಲ್ಲ, ನಿದ್ರೆ ಬರ್ತಾ ಇಲ್ಲ, ಎಲ್ಲಿ ಏನಾಗುತ್ತೋ, ನಮ್ಮ ಮಕ್ಳು ಭವಿಷ್ಯ ಏನೋ ಅನ್ನೋ ಚಿಂತೆಯಲ್ಲೇ ಜೀವನ ಮಾಡ್ತಾ ಇದೀವಿ. ಇದು ಇಲ್ಲಿನ ರೈತರು, ರೈತ ಮಹಿಳೆಯರು, ರೈತರು ಮಕ್ಕಳು ಕೇಳ್ತಾರೋ ಮಾತು ಶಿವು.